ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದ ಅನುದಾನದ ಬಗ್ಗೆ ಲೇವಡಿ ಮಾಡಿದ್ದಾರೆ. 2018ರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಗೆ ನೀಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಹಿತಿ ಜನತೆಯ ಮುಂದಿಡುವಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಶುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವು ಜಿಲ್ಲೆಯ ಸಚಿವರು ಹಾಗೂ ಶಾಸಕರುಗಳ ಮೂಲಕ 10,000 ಕೋಟಿ ರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಎಂದರು. ಅವರು ಜಿಲ್ಲೆಯ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಪ್ರದೇಶಾಭಿವೃದ್ಧಿ ಅನುದಾನ ಹೊರತುಪಡಿಸಿ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಂದಿಲ್ಲ. ಅದನ್ನು ಬಿಟ್ಟು ಪದೇ ಪದೇ 8,000 ಕೋಟಿ ಬಗ್ಗೆ ಮಾತನಾಡಿ ಜನತೆಗೆ ದ್ರೋಹ ಬಗೆಯುತ್ತಿದ್ದಾರೆ ಎಂದು ದೂರಿದರು. ಇತ್ತೀಚೆಗೆ ಕೆಆರ್ಪೇಟೆಗೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಸಚಿವ ಚೆಲುವರಾಯಸ್ವಾಮಿಯವರನ್ನು ಮಿಸ್ಟರ್ ಎಂದು ಕರೆದಿದ್ದಾರೆ. ಹಿರಿಯರನ್ನು ಗೌರವಿಸುವ ಸಂಸ್ಕೃತಿ ಇದೆಯೇ ಎಂದು ಪ್ರಶ್ನಿಸಿದರು. ಪ್ರತಿಯಾಗಿ ಕಾಂಗ್ರೆಸ್ ಸಚಿವರು ಮಾಜಿ ಸಿಎಂ ಆಗಿದ್ದ ಎಚ್ಡಿಕೆ ಅವರನ್ನು ಕರಿಯ ಎಂದದ್ದು ಹಾಗೂ ಎಲ್ಆರ್ ಶಿವರಾಮೇಗೌಡ ಅವರ ಇತ್ತೀಚೆಗೆ ಆಡಿಯೋ ವೈರಲ್ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದ್ದಕ್ಕೆ ಈ ಸಂಬಂಧ ಕೆಪಿಸಿಸಿಗೆ ಪತ್ರ ಬರೆದಿರುವುದಾಗಿ ಹೇಳಿ ಜಾರಿಕೊಂಡರು. ಮೈಶುಗರ್ಗೆ ಸಂಬಂಧಿಸಿದಂತೆ ತನಿಖಾ ತಂಡದಿಂದ ಯಾವುದೇ ಲೋಪವಾಗಿಲ್ಲ ಎಂದು ಹೇಳಿದ್ದು, ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿದೆ. ಮುಂದಿನ ಹಂಗಾಮಿಗೆ ಯಶಸ್ವಿಯಾಗಿ ಕಬ್ಬು ನುರಿಯಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 10,000 ಕೋಟಿ ಅನುದಾನ ತಂದಿರುವುದರ ಸಂಬಂಧ 1 ವಾರದೊಳಗೆ ಕ್ಷೇತ್ರವಾರು ಪಟ್ಟಿ ಬಿಡುಗಡೆ ಮಾಡುವುದಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದರು. ಗಂಭೀರವಾದ ವಿಚಾರವನ್ನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಚರ್ಚಿಸೋದ್ರ ಮೂಲಕ ಜಿಲ್ಲೆಯ ಜನತೆಗೆ ಕೆಲವು ಇತಿಹಾಸದ ಮಾಹಿತಿಗಳನ್ನು ತಮ್ಮ ಮೂಲಕ ವಿರೋಧ ಪಕ್ಷದವರಿಗೆ ಹೇಳ್ತಕ್ಕಂಥ ಉದ್ದೇಶದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ನಾವೆಲ್ಲರೂ ಕೂಡ ಆಯೋಜಿಸಿದ್ದೀವಿ. ಕಳೆದ ಕೆಲವು ದಿನಗಳ ಹಿಂದೆ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದ ಈ 2 ವರ್ಷಗಳ ಸಾಧನೆನ ಭಾಳ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 10,000 ಕೋಟಿಗೂ ಹೆಚ್ಚು ಅನುದಾನವನ್ನು ಈ 2.5 ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮ ಸಚಿವರು ತಂದಿರತಕ್ಕಂಥದ್ದನ್ನು ನಾನೆಲ್ಲೋ ನೋಡಿದೆ. ವಾಟ್ಸಪ್ಪಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ದಾರೆ. ಇದನ್ನು ನಾವು ತುಂಬ ಸ್ವಾಗತ ಮಾಡ್ತೀವಿ. ಇದ್ರ ಜೊತೆಗೆ ಕೇವಲ ಇನ್ನು 8ರಿಂದ 10 ದಿನದೊಳಗಡೆ ನಾವೀಗಾಗಲೇ ನಿರ್ಧಾರನೂ ಕೂಡ ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ವಿವಿಧ ಹಂತದಲ್ಲಿ 10,000 ಕೋಟಿಗಳ ಅನುದಾನವನ್ನು ನಮ್ಮ ಸರ್ಕಾರ ಏನು ಕೊಡಮಾಡಿದೆ ಈ 2.5 ವರ್ಷದಲ್ಲಿ, ಅದನ್ನು ಕ್ಷೇತ್ರವಾರೇ ಮಾಹಿತಿ ಕೊಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ. ಮತ್ತು ಸುಳ್ಳು ಹೇಳ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಬಟ್ ಇವತ್ತು ನಮ್ಮ ಪ್ರಶ್ನೆ ಏನಂದರೆ, 2018ರಲ್ಲಿ ಇವರು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಲ 8,000 ಕೋಟಿ ಅಂತ ಘೋಷಣೆ ಮಾಡಿದ್ರು, ಒಂದು ಸಲ ಇಲ್ಲೇ ಎಲ್ಲೋ ತಡೆ ಹಿಡ್ಬಿಟ್ಟವ್ರೆ ಅಂತಂದರು, ಅಥವಾ ಅದೇನಾರು ಆಗಿರಲಿ, ಆ ಒಂದು 5 ವರ್ಷಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 14 ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಕೂಡ 7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ JDSನ ಶಾಸಕರೇ ಗೆದ್ದಿದ್ರು. ಅವ್ರ ಸಾಧನೆನೂ ನಾವು ಕೇಳಬೇಕಲ್ವಾ? ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರ್ವೇ ಸಾಮಾನ್ಯ. ಸಾರ್ವಜನಿಕ ಜೀವನದಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತಕ್ಕಂಥದ್ದು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸರ್ವೇ ಸಾಮಾನ್ಯ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೆಲವೊಂದು ಕಡೆ ನಾನು ಈಗಾಗಲೇ ತಮ್ಮ ಮುಂದೆ ಹೇಳಿದ್ದೆ, ಇಲ್ಲ ನಾವು ಅದನ್ನು ತಂದಿದ್ದಂಥದ್ದು ಇವ್ರು ಪೂಜೆ ಮಾಡ್ತವ್ರೆ ಅಂಥವೆಲ್ಲ ಮಾಹಿತಿ ಕೊಡಿ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಇರಲಿ, ಪತ್ರಿಕಾಗೋಷ್ಠಿಲಿ ನಾವು ನಿಮ್ಮ ಜೊತೆ ಹಂಚ್ಕೊಳ್ತಕ್ಕಂಥ, ಪ್ರಶ್ನೆ ಕೇಳ್ತಕ್ಕಂಥ ಭಾವನೆಗಳಿಗೆಲ್ಲಕ ಉತ್ತರನೂ ನಿರೀಕ್ಷೆ ಮಾಡೋದು ಖಡಾಖಂಡಿತವಾಗಿ ನಮ್ಮದು ಅಲ್ಲ ಜವಾಬ್ದಾರಿ.
ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ಕೊಂಡು ಮಾಹಿತಿ ಕೊಡ್ತಕ್ಕಂಥದ್ದು, ಮಾಹಿತಿ ಹೇಳ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ಜನತಂತ್ರದ ಲಕ್ಷಣ. ಬಟ್ ನಮ್ಮ ಪ್ರಶ್ನೆನೂ ಕೂಡ ಇದಾಗಿರ್ತದೆ. ಇವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಇವರೆಲ್ಲ ಶಾಸಕರು ಕೂಡ ಗೆದ್ದಿಸಿದಂಥ ಸಂದರ್ಭದಲ್ಲಿ ಇವರ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಗೆ ಕೊಡಮಾಡಲಿಕ್ಕೆ ಏನಾಗಿತ್ತು, ಏನು ಪರ್ಮನೆಂಟ್ ಅಸೆಟ್ಸನ್ನ ಎಲ್ಲಿ ಏನೇನು ಸ್ಥಾಪನೆ ಮಾಡವ್ರೆ, ಇವೆಲ್ಲವನ್ನೂ ಕೂಡ ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತೀವಿ. ಇದರ ಜೊತೆಗೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ JDS ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ರವರು ನಮ್ಮ ನಾಯಕರ ಬಗ್ಗೆ ಸುಮಾರು 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಳಂಕರಹಿತವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಬಹುಶಃ ಕೆಲವೊಂದು ಸಂದರ್ಭ ವಿರೋಧ ಪಕ್ಷದವರು ಕೂಡ ಮೆಚ್ಚತಕ್ಕಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಚಲುವರಾಯಸ್ವಾಮಿಯವ್ರ ಬಗ್ಗೆ ಯಾವುದೇ ರೀತಿಯಾದ ಹಿನ್ನೆಲೆ ಇಲ್ಲದಲೇ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ಸಾರ್ವಜನಿಕವಾಗಿ ಹೇಳೋದ್ರ ಮೂಲಕ ತಮ್ಮ ಅಪ್ರಬುದ್ಧತೆಯನ್ನು ಪದೇ 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 ಜನಗಳ ಮುಂದೆ ತೆರೆದಿಡ್ತಾ ಇದ್ದಾರೆ. ಚಲುವರಾಯಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾ ನಮ್ಮಲ್ಲೇ ಎಲ್ಲವನ್ನು ಪಡೆದೋದರು. ಖಂಡಿತವಾಗಿ ನಾವು ಆ ಪಕ್ಷದವ್ರು ಇದ್ದವರು ಅಲ್ಲ, ಆ ನಡವಳಿಕೆ ನಮ್ಗೆ ಗೊತ್ತೂ ಇಲ್ಲ. ಆದರೆ ತಿಳ್ಕೊಂಡಿರೋ ಪ್ರಕಾರ 95ರಲ್ಲಿ ಮಾನ್ಯ ನಮ್ಮ ಚಲುವರಾಯಸ್ವಾಮಿಯವರು ಜನತಾದಳದಿಂದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತವಿಂದ ಈ 2025 ಗಂಟ ಜನತಾದಳಕ್ಕೆ ಅವ್ರ ಸೇವೆ ಅಗಾಧವಾಗಿದೆಯೇ ಹೊರತು ಜನತಾದಳದಿಂದ ಅವರೇ ಹೇಳಿರೋ ಪ್ರಕಾರ ನಾವು ಹೇಳಿಲ್ಲ. ಈಗ 95-99 ಅವ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ಆಗ ಇದೇ ಶಿವರಾಮೇಗೌಡರನ್ನ ಕಂಚಳಿ ಗಂಗಾಧರ ಮೂರ್ತಿ ಕೊಲೆ ಪ್ರಕರಣದಲ್ಲಿ ಮೆರವಣಿಗೆ ಮಾಡಿದಂಥ ದೇವೇಗೌಡರು ತಾವು ಮುಖ್ಯಮಂತ್ರಿಯಾಗಿ ತಮ್ಮ ಸರ್ಕಾರ ಅಧೀನದಲ್ಲಿದ್ದಾಗ ತಮ್ಮದೇ ಪಕ್ಷಕ್ಕೆ ಸೇರ್ಕೊಂಡು BDA ಮಂತ್ರಿನೂ BDA ಚೇರ್ಮನ್ನು ಮಾಡಿದ್ರು, ಹೌಸಿಂಗ್ ಬೋರ್ಡ್ಗೂ ಚೇರ್ಮನ್ ಮಾಡಿದ್ರು. ಚಲುವರಾಯಸ್ವಾಮಿಯವರಿಗೆ ಕೋಟ್ಲೆ ಕೊಟ್ಟರು 4 ವರ್ಷದಲ್ಲಿ ಆಡಳಿತ ಇದ್ದಾಗ. ಏನು ಬಂತು ಜನತಾದಳದಿಂದ ಚಲುವರಾಯಸ್ವಾಮಿಯವ್ರಿಗೆ? ಆಯಿತು, 99ರಲ್ಲಿ ಗೆದ್ದರು. ಎಷ್ಟು ಗೆದ್ದಿದ್ರು? 99ರಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ 10-11 ಜನತಾದಳ, 10-11 ಜನತಾದಳ. ಜಿಲ್ಲೆ ಒಳಗಡೆ 2 ಸ್ವತಃ ಇವರೇ ಸೋತಿದ್ರು ಪ್ರಧಾನಿಯಾಗಿ. ಅದೆಂಗೆ ಸಾಧ್ಯ? ಇವ್ರಿಗೆ ಶಕ್ತಿ ಕೊಟ್ಟರು ಅಂತಾರಲ್ಲ. ಆಯಿತು, 2004ರಲ್ಲಿ ನಮ್ಮ ಸರ್ಕಾರದ ಬೆಂಬಲ ತಗೊಂಡು ಸರ್ಕಾರ ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಇದೇ ಮಾನ್ಯ ಪೂಜ್ಯ ದೇವೇಗೌಡರು ಹೇಳಿದ್ರು, ಚಲುವರಾಯಸ್ವಾಮಿಯವರು ಮತ್ತು ಅವ್ರ ಸ್ನೇಹಿತರು ಸೇರ್ಕೊಂಡು ನನ್ನ ಮಗನ ಹಾಳು ಮಾಡಿಬಿಟ್ರು, BJP ಜೊತೆಲಿ ಹೋಗ್ಬಿಟ್ಟು ಮುಖ್ಯಮಂತ್ರಿ ಮಾಡಿಬಿಟ್ರು ಅಂತ ನಾವು ಹೇಳಿದ್ವಿ. ಹಂಗಾರೆ ಯಾರಿಂದ ಆದರೂ ಮುಖ್ಯಮಂತ್ರಿಗಳು? ದೇವೇಗೌಡರು ಹೇಳೋ ಪ್ರಕಾರನೇ ಅದು ಆಯಿತು. ಮಾನ್ಯ ಕುಮಾರಸ್ವಾಮಿ ಅವರು ಅವರು ಸಲ ಹೇಳಿದ್ರು, ಹೌದು ಈ ಚಲುವರಾಯಸ್ವಾಮಿಯವರು ಬಾಲುವರೆಲ್ಲ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿದ್ರು ಅಂತ ನಾವು ಹೇಳಿದ್ವಿ. ಇದು ಯಾವುದೂ ಅರಿವಿಲ್ದಾರೆ ನಿಖಿಲ್ ಅವರು ನಮ್ಮ ಪಕ್ಷದಿಂದ ಇವರು ಎಲ್ಲ ಉಂಡ್ರು ಎಲ್ಲ. ಎಲ್ಲಿ ಸ್ವಾಮಿ ದಾಖಲೆ ಇಟ್ಕೊಳ್ಳಿ. 1985ರಲ್ಲಿ ಜಯರಾಮಣ್ಣ ನಾಯಕರಾಗಿದ್ದರು ಜನತಾ ಪರಿವಾರಕ್ಕೆ. ಅದಾದ ನಂತರ ಅಕಾಲಿಕವಾಗಿ ಅವ್ರು ಮರಣ ಹೊಂದಿದ್ರು. 99ರಲ್ಲಿ ಬಹುತೇಕ ಅವಸಾನ ಹಂಚಿಗೆ ಬಂತು ದೇವೇಗೌಡರ ಪಾರ್ಟಿ. ಆ ನಂತರ ಇದೇ ಚಲುವರಾಯಸ್ವಾಮಿಯವರು ಅಲ್ಲಿ ಶಾಸಕರಾಗಿ ಇತ್ಕೊಂಡು ಅಲ್ಲೂ ಪಾರ್ಟಿ ಕಟ್ಟಿದ್ರು. ಇವತ್ತು ನಮ್ಮ ಪಾರ್ಟಿಗೆ ಬಂದ್ಬಿಟ್ಟು ನಮ್ಮಲ್ಲೂ ಕೂಡ ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಜಿಲ್ಲೆಯಲ್ಲಿ ಸಹಕಾರಿಗಳಾಗಿ ನಾಯಕತ್ವ ತಗೊಂಡ್ರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಿನಕುರನಿ ರಮೇಶ್, ರಾಮಕೃಷ್ಣ, ಮಹದೇವು, ವಿಜಯಕುಮಾರ್, CM ದ್ಯಾವಪ್ಪ ಇತರರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರಿಗೆ ಕಬ್ಬಿನ ಬಾಕಿ ಹಾಗೂ ಮೈಶುಗರ್ ಕಾರ್ಖಾನೆ ಅಕ್ರಮ ಖಂಡಿಸಿ ಮಂಡ್ಯದ JC ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕಾರ್ಖಾನೆ ಹಾಗೂ MD ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಮೈಶುಗರ್ ಕಾರ್ಖಾನೆಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಸಮಗ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥ ವಿರುದ್ಧ ಕ್ರಮ ಕೈಗೊಳ್ಳಬೇಕು.
ರೈತರಿಗೆ ಬಾಕಿ ಹಣ ನೀಡಬೇಕು. ಕಬ್ಬು ಬೆಳೆದ ರೈತ ಸಂಕಷ್ಟದ ಪರಿಸ್ಥಿತಿ ಇದ್ದರೂ ಹಣ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ತಕ್ಷಣವೇ ಕಬ್ಬಿನ ಬಾಕಿ ಹಣ ನೀಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ವೈಟ್ ಶುಗರ್ ಕಾರ್ಖಾನೆಯಲ್ಲಿ ಕಳೆದ 2-3 ವರ್ಷದಿಂದ ತುಂಬ ಅವ್ಯವಹಾರ ನಡೆದಿದೆ. ನಾವು ಆವಾಗವಾಗ ಹೋಗಿ ಅಧ್ಯಕ್ಷರಿಗೆ ತಿಳುವಳಿಕೆ ಹೇಳ್ತಾ ಇದ್ವಿ, ಆದರೂ ಅವರು ಎಚ್ಚರಿಸ್ಕೊಳ್ಳಿಲ್ಲ. ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ಹಾವು ಬತ್ತರು ಅಂತ ಮರ ಕಡಿದಿದ್ದಾರೆ. ಕಬ್ಬು ನುರಿಸೋರ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, 3 ತಿಂಗಳಾದ್ರೂ. 4.5 ಲಕ್ಷ ಕಬ್ಬರಿದ್ದೀನಿ ಅಂತ ಹೇಳ್ಬಿಟ್ಟು 1,19,000 ಕಬ್ಬರ್ದಿದ್ದಾರೆ. ಆರ್ಬಿಟೆಕ್ನವ್ರಿಗೆ ಅವ್ರಿಗೆ ಮುಂಗಡವಾಗಿ 2.5 ಲಕ್ಷ ಟನ್ ಕಬ್ಬರಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಎಲ್ಲ ವಿಷಯದಲ್ಲೂ ಕಮಿಷನ್ನು. ಮತ್ತು ಸ್ಕೂಲ್ ಮಾರಕ್ಕೆ ನಿಂತಿದ್ರು, ಅದನ್ನು ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ. ಇನ್ನೂ ಅವ್ಯವಹಾರಗಳು ಬೇಕಾದಷ್ಟು. ಮಲಾಸಸ್ ಹೋಗಿದೆ, ಲಕ್ಷಾಂತರ ರೂಪಾಯಿ ಇದ್ದು 200 ಟನ್ನಷ್ಟು ಮಲಾಸಸ್ ಹೋಗಿದೆ, ಅದನ್ನು ಮುಚ್ಚಾಕಿದ್ದಾರೆ. ಜ್ಯೂಸು ಕಬ್ಬನ್ನು ಒಣಗಿಸಿ ಜ್ಯೂಸ್ ಮಾಡಿ ಹೆಬ್ಬಳ್ಳಕ್ಕೆ ಬಿಟ್ಟಿದ್ದಾರೆ. ಮಲಾಸಸ್ ಓದೋದು ಏನಾಗಿದೆ, ಸೂಳೆಕೆರೆ ಹೋಗಿ ಲಕ್ಷಾಂತರ ರೂಪಾಯಿ ಮೀನು ಸತ್ತೋಗಿದೆ. ಇಂಥ ಒಂದು ಯೂನಿಟ್ ಕರೆಂಟ್ ಉತ್ಪತ್ತಿ ಮಾಡಲಿಲ್ಲ. ಎಲ್ಲ ಅವ್ಯವಹಾರ ಮಾಡ್ಕೊಂಡು ಇವರು ಕಮಿಷನ್ಗೋಸ್ಕರ ಎಲ್ಲೆಲ್ಲಿ ಜಾಗಗಳವೆ ಹುಡಿಕೊಂಡು ಅದನ್ನು ಬಾಡಿಗೆ ಕೊಟ್ಕೊಂಡು ಒಬ್ಬ ನಾಗಮಂಗಲದಲ್ಲಿ ಭೂ ಅವ್ಯವಹಾರ ನಡೆಸಿರುವಂಥ ಅಧಿಕಾರಿನ ಇವನು ಏನು ಎಸ್ಟೇಟ್ ಸೂಪರ್ವೈಸರ್ ಅಂತ ಮಾಡ್ಕೊಂಡು ಒಬ್ಬ ಲೀಗಲ್ ಅಡ್ವೈಸರ್ ಮಾಡ್ಕೊಂಡಿದ್ದಾರೆ, ಲಾಯರ್ನ. ಮೊದಲಿದ್ದವರು ಬಿಟ್ಟು ಅದನ್ನ ಅನ್ನೆಸೆಸರಿಯಾಗಿ ಕೆಲಸಗಾರನ ತಗೊಂಡಿದ್ದಾರೆ. 40-50 ಜನನ ಕೆಲಸಗಾರ. ಏನು ಅದರಲ್ಲಿ ಅರ್ಧ ಜನ ಫೀಲ್ಡ್ ಅಸಿಸ್ಟೆಂಟ್ಗಳು, ಅವರು ಬೇಕಾದವ್ರೆ. ಮಿಕ್ಕಿದವ್ರು ಏನು ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಅಂಥವ್ರನ್ನೆಲ್ಲ ಸುಮಾರು ದುಡ್ಡು ಕೊಟ್ಟು ತಗೊಂಡು ಮೈಸೂರು ಹೈಸ್ಕೂಲ್ಗೆ ಏನು ನಿರ್ವಹಣೆ ಮಾಡ್ತಿದ್ದು ಶುಗರ್ ಫ್ಯಾಕ್ಟ್ರಿ. ಅಂಥ ಮೈಸೂರು ಹೈಸ್ಕೂಲ್ನ ಅವ್ರಿಗೆ ಸಂಬಳ ಕೊಡ್ದಾನೆ, 15-20 ತಿಂಗಳು ಸಂಬಳ ಕೊಡ್ದಾನೆ, ಅವ್ರನ್ನ ಕಣ್ಣೀರಲ್ಲಿ ಕೈ ತೋರಿಸಿದ್ದಾರೆ. ಇದನ್ನೆಲ್ಲ ವಿರೋಧಿಸಿ ನಡೆದಿರೋ ಅವ್ಯವಹಾರಗಳೆಲ್ಲ ಇನ್ನೂ ಬೇಕಾದಷ್ಟಿದ್ದಾವೆ. ಇನ್ನೂ ಮಾತಾಡೋರು ಬರ್ತಾ ಇದ್ದಾರೆ, ಅವ್ರ ಕೈಲೆಲ್ಲ ಮಾತಾಡಿಸ್ತೀವಿ, ನಾವು ಮಾತಾಡ್ತೀವಿ. ತಾವುಗಳು ತಾಳ್ಮೆಯಿಂದ ಎಲ್ಲನೂ ಇದ್ರು. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, 15 ದಿವಸದೊಳಗೆ ಕಬ್ಬನ್ನ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದು, ಇನ್ನೂ 3 ತಿಂಗಳಾದರೂ ಕಬ್ಬನ್ನ ಪೇಮೆಂಟು ಕೊಡುವ ಅಸಮರ್ಥವಾಗದೆ ಸರ್ಕಾರ. ಜೊತೆಗೆ ಈ ಅಧ್ಯಕ್ಷರು MD ಏನು ಆಯ್ಕೆ ಮಾಡಿದ್ರು, ಇವರಿಬ್ಬರೂ ಈ ಬಂದಂಥ ಹಣನ ದುರುಪಯೋಗ ಪಡಿಸ್ಕೊಂಡು ರೈತರು ಬೆಳೆದಂಥ ಕಬ್ಬಿಗೆ ಬೆಲೆ ಕೊಡ್ದೇ ಇರೋದು. ಜೊತೆಗೆ ಅವರು ಏನು 15 ದಿವಸ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು, 3 ತಿಂಗಳಾದರೂ ಪೇಮೆಂಟ್ ಕೊಟ್ಟಿಲ್ಲ. ಇದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾವೆ. ಬಂದು ಇಲ್ಲಿ ಏನು ಅವ್ರ ವ್ಯವಹಾರಗಳು ಅಂತಂದರೆ, ಒಂದು ಮರಕ್ಕೆ ನಾಗರಾವ್ ಬತ್ತು ಅಂದ್ಬಿಟ್ಟು 11 ಮರ ಕಡ್ದವ್ರೆ. ಜೊತೆಗೆ ಎತ್ತನಾಲನ್ನ ಹೆಬ್ಬಾಳಕ್ಕೆ ಬಿಟ್ಟವ್ರೆ, ಜ್ಯೂಸನ್ನ ಹೆಬ್ಬಾಳಕ್ಕೆ ಬಿಟ್ಟವ್ರೆ. ಯಾವುದೇ ಟೆಂಡ್ರು ಕರೀದಾನೆ ಅಲ್ಲಿ ಕೆಲಸ ಕಾಮಗಾರಿ ನಡೆದಿದೆ. ಜೊತೆಗೆ ಅಲ್ಲಿ ಒಂದು ಹೆಣ್ಣು ಮಗನ ವಿನಾಕಾರಣ ಕೆಲಸದಿಂದ ತೆಗೆದಾಕವ್ರೆ. ಇಲ್ಲಿ ಕೆಲಸ ಫ್ಯಾಕ್ಟ್ರಿಲಿ ಯಾವುದೇ ರೀತಿ ಕೆಲಸ ಇಲ್ದವ್ರು ಕೆಲಸಕ್ಕೆ ವಿನಾಕಾರಣ ಕೆಲಸಗಾರಕ್ಕೆ ತಗೊಂಡು ಅವ್ಯವಹಾರ ಮಾಡ್ತಾವ್ರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ತಕ್ಷಣ ಇವನು ಮಾಡ್ತಾ ಇರುವಂಥ ಅವ್ಯವಹಾರದ ಬಗ್ಗೆ ಇವನ್ನ ವಜಾ ಮಾಡಬೇಕು ಈ ಸರ್ಕಾರದ ವಿಚಾರಕ್ಕೆ ಮಂದಟ್ಟಾಗುವಂಗೆ ಹೇಳಿದ್ರೆ ಚಲುವರಾಯಸ್ವಾಮಿ ಉಸ್ತುವಾರಿ ಮಿನಿಸ್ಟರ್ ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾನು ಅವ್ರು ತೆಗಿದಿಲ್ಲ, ಅವರೇ ಮುಂದುವರ್ಕೊ ಹೋಯ್ತಾರೆ ಅಂತ ಉದ್ದಟತನದ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ಇವನ್ನ ವಜಾ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತೀನಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮಂಡ್ಯದಲ್ಲಿ ಬಿಜೆಪಿಯಿಂದ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೇಂದ್ರದ ಯೋಜನೆ ಬಗ್ಗೆ ಸುಳ್ಳು ಸುದ್ದಿ ಆರೋಪ ಹಿನ್ನೆಲೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯ ಎಸ್ಪಿಗೆ ದೂರು ಕೊಟ್ಟು ಕಾನೂನು ಕ್ರಮಕ್ಕೆ ಆಗ್ರಹಿಸಿದರು. ಗಾಂಧಿಯವರನ್ನು ಕೂಡ ಅವಹೇಳನ ಮಾಡಿ ಒಂದು ಪೇಪರ್ ಆಡ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಅವ್ರ ರೀತಿ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಒಂದು ದೂರನ್ನ ತಗೋಬೇಕು, ವಿಚಾರ ಮಾಡಬೇಕು ಅಂತ ಆಗ್ಲಕ್ಕೆ ಬರ್ರಣ್ಣ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸುಳ್ಳು ಸುದ್ದಿ ಪ್ರಕಟಿಸಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣ ಇವರಿಗೆ ಬಳಕೆಯಾಗ್ತಿದೆ. ಅಭಿವೃದ್ಧಿ ಕೆಲಸವನ್ನು ಮಾಡದೆ ಇವರು ಬೇಕಾಬಿಟ್ಟಿ ಹಣ ದುರುಪಯೋಗಪಡಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ. ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಈ ಹಿಂದೆ ಇದ್ದಂಥ ಮನ್ರೇಗಾ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಿದ್ದೋ, ಹಣ ದುರ್ಬಳಕೆ ಮಾಡ್ಕೊತಿದ್ರು, ಕೆಲಸ ಮಾಡದೇ ಹಣವನ್ನು ಪಡಿತಿದ್ರು ಅನ್ನೋ ಅನೇಕ ಆರೋಪಗಳು ಕೇಳಿಬಂದಿದ್ದು. ಇದರ ಬಗ್ಗೆನೂ ಕೂಡ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದರು, ಕಳವಳ ವ್ಯಕ್ತಪಡಿಸಿದರು. ಆ ಒಂದು ಯೋಜನೆಯಲ್ಲಿ
ಒಂದು ಜನರ ತೆರಿಗೆ ಹಣವನ್ನು ಪೋಲಾಗಬಾರ್ದು, ಇದು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ಏಕೈಕ ಸದುದ್ದೇಶದಿಂದ ಕೇಂದ್ರ ಸರ್ಕಾರ VBG ರಾಮ್ಜಿ ಅನ್ನೋ ಒಂದು ಯೋಜನೆಯನ್ನು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿ ತದನಂತರ ಆ ಯೋಜನೆಯನ್ನು ಜಾರಿಗೆ ತಂದಿದೆ. ಆ ಯೋಜನೆ ಜಾರಿಗೆ ತರುವಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹಾಗೂ ವಿಪಕ್ಷ ನಾಯಕರುಗಳು ಸಂಸತ್ನಿಂದ ಪಲಾಯನ ಮಾಡಿರೋದನ್ನ ನಾವು ನೀವೆಲ್ಲ ನೋಡಿದ್ದೀವಿ. ಆದರೆ ಅವ್ರದ್ದೇ ಪಕ್ಷದ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು VBG ರಾಮ್ಜಿ ಬಗ್ಗೆ ಅಪಹಾಸ್ಯ ಮಾಡುವಂಥ ಒಂದು ಮಹಾತ್ಮ ಗಾಂಧಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿದೆ. ಮಹಾತ್ಮ ಗಾಂಧಿಯವರನ್ನ ಸಂಪೂರ್ಣ ವ್ಯಂಗ್ಯ ಚಿತ್ರವನ್ನು ಅವ್ರನ್ನ ಅಪಮಾನ ಮಾಡಿ ಮತ್ತು ತಪ್ಪು ಮಾಹಿತಿಯನ್ನು ಸಾರ್ವಜನಿಕರ ತೆರಿಗೆ ಹಣದಿಂದ ಇವತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಅಲ್ಲಿಯ ಮುಖ್ಯ ಕಾರ್ಯದರ್ಶಿಗಳು, ಪಂಚಾಯತ್ ಇಲಾಖೆ ರಾಜ್ಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಸೂಚನೆ ಮೇರೆಗೆ ಈ ಪ್ರಕಟಣೆಯನ್ನು ಕೊಡಲಾಗಿದೆ. ಈ ರೀತಿ ಮಾಡೋಂಥದ್ದು ಸಂವಿಧಾನದ 14ನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ. ಹಾಗೂ ಹೀಗೆ ಅಂತೇಳಿ ಸುಪ್ರೀಂ ಕೋರ್ಟ್ ಹಲವಾರು ತೀರ್ಪುಗಳನ್ನ ಕೊಟ್ಟಿದೆ. ಹಾಗಾಗಿ ಜನರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವರು ರಾಜಕೀಯ ಪಕ್ಷವಾಗಿ ಅವರ ಪಕ್ಷದ ಹಣವನ್ನು ಖರ್ಚು ಮಾಡಲಿ, ತೊಂದರೆ ಇಲ್ಲ. ಆದರೆ ಸಾರ್ವಜನಿಕರ ಹಣವನ್ನು ಈ ರೀತಿ ದುರುಪಯೋಗ ಮಾಡಿ ಅಪಪ್ರಚಾರ ಮಾಡೋಂಥದ್ದು ಈ ಸಂವಿಧಾನ ಬಾಹಿರ ಕಾನೂನನ್ನು ಸ್ಪಷ್ಟ ಉಲ್ಲಂಘನೆಯಾಗಿದೆ. ಹಾಗಾಗಿ ಇವರ ವಿರುದ್ಧ ಪ್ರಿಯಾಂಕ ಖರ್ಗೆ ಅವರು ಮತ್ತು ಏನು ಇಲಾಖಾ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವ್ರ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ದೂರನ್ನ ಕೊಟ್ಟಿದ್ದೀವಿ. ಮತ್ತು ಏನು ಅಂತಂದರೆ ಇವತ್ತು ಯಾವುದೇ ಕಾರಣದಲ್ಲೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬಹಿರಂಗವಾಗಿ ಟೀಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ. ಬೇಕಾದರೆ ಇವರು ಸುಪ್ರೀಂ ಕೋರ್ಟ್ಲಿ ಮೊರೆ ಹೋಗ್ಬೋದು, ಕಾನೂನು ಚೌಕಟ್ಟಿನಲ್ಲಿ ಅವರು ಹೋರಾಟ ಮಾಡ್ಬೋದು. ಈಗ ಸಂವಿಧಾನದತ್ತವಾಗಿ ಅವರು ತಂದಿರತಕ್ಕಂಥ ಬಿಲ್ಲು ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಪಾಸಾಗಿರ್ತಕ್ಕಂಥ ಬಿಲ್ಲು, ಇದನ್ನು ಚರ್ಚೆ ಮಾಡಬೇಕು ಅಂದರೆ ಕಾನೂನಲ್ಲಿ ಚೌಕಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಹಾದಿ ಬೀದಿನಲ್ಲಿ ಜನರ ತೆರಿಗೆ ಹಣನ, ಕನ್ನಡಿಗರ ತೆರಿಗೆ ಹಣನ ಈ ರೀತಿ ಅಪಪ್ರಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ಇದು ಖಂಡನೀಯ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಪ್ರಿಯಾಂಕ ಖರ್ಗೆ ಅವರು ಮತ್ತು ಇಲಾಖಾ ಕಾರ್ಯದರ್ಶಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ದೂರನ್ನ SP ಕಚೇರಿನಲ್ಲಿ ನೀಡಿದ್ದೀವಿ. ಇದೇ ವೇಳೆ ಹೊಸಹಳ್ಳಿ ಶಿವು, ಪ್ರಸನ್ನ, ವರದರಾಜು, ಮಹೇಶ್, ನಾಗರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಕ್ಷರ ದಾಸೋಹ ವಿಭಾಗ ಮಂಡ್ಯ ಇವರ ವತಿಯಿಂದ ಮಂಡ್ಯ ನಗರದ ಕಾರ್ಮೆಲ್ ಕಾನ್ವೆಂಟ್ನ ಸಭಾಂಗಣದಲ್ಲಿ ನಡೆದ ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡುಗೆ ಸಿಬ್ಬಂದಿಯವರಿಗೆ ನಡೆದ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ನಿವೃತ್ತ ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ KR ನಂದಿನಿರವರು ಅಭಿನಂದಿಸಿದರು. ಸೇವೆ ಸಲ್ಲಿಸಿದಂಥ ಅಡುಗೆ ಸಿಬ್ಬಂದಿಗಳಿಗೆ 40,000 ಇಡಬೇಕು. 5 ವರ್ಷಕ್ಕಿಂತ ಮೇಲ್ಪಟ್ಟು 15 ವರ್ಷದ ಒಳಗಡೆ ಸೇವೆ ಸಲ್ಲಿಸಿದಂಥ ಅಡುಗೆ ಸಿಬ್ಬಂದಿಗಳಿಗೆ 30,000 ಇಡಬೇಕಂತ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಮಾತ್ರ ಇವತ್ತು ಕೊಡ್ತಾ ಇದೆ. ಅದನ್ನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ವಿತರಣೆ ಮಾಡಿರ್ತೀವಿ. ಮೇಡಮ್ ಅವ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರೂ ಆದರ್ಶ ದಿನ ಎಲ್ಲರಿಗೂ ಅಡುಗೆ ಮಾಡಿ ಊಟ ಮಾಡಿಸೋದ್ರಲ್ಲಿ ನಿಷ್ಣಾತರಾಗಿರುವಂಥ ಎಲ್ಲ ತಾಯಂದಿರು ಒಂದು 5 ನಿಮಿಷ ಕಾಲ ನಿಮ್ಮ ಒಂದು ಪೇಷನ್ಸ್ ಇಂದ ಕೇಳಿಸ್ಕೊಡಿ ದಯವಿಟ್ಟು. ಎಲ್ಲರಿಗೂ ಹೊಟ್ಟೆ ಹಸಿವು ಆಗ್ತಾ ಇದೆ ಇವಾಗ ಅಂತ, ನನಗೂ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ತಿಂದಿಲ್ಲ ನಾನು. ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಸಮಯ ತಗೊಳ್ಳಲ್ಲ. ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಎಲ್ಲ ಅಡಿಗೆ ಸಿಬ್ಬಂದಿಗೂ ಗೊತ್ತಿದೆ. ನಮ್ಮ ಒಂದು ಅಕ್ಷರ ದಾಸೋಹ ಏನ್ ಕಾರ್ಯಕ್ರಮ ಇದೆ, PM ಪೋಷಣ್, ಎಲ್ಲ ಮಕ್ಕಳಿಗೂ ಕೂಡ ಒಂದು ಪೌಷ್ಟಿಕವಾಗಿರುವಂತ, ರುಚಿಯಾದ ಆರೋಗ್ಯಪೂರ್ಣವಾಗಿರುವಂತ ಆಹಾರ ಮಕ್ಕಳಿಗೆ ಸೇರಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಇದಕ್ಕೆ ಸರ್ಕಾರ ಎಷ್ಟೇ ಅನುದಾನ ಕೊಡ್ಬೋದು, ಏನೇ ಸಾಮಗ್ರಿಗಳನ್ನ ತಲುಪಿಸ್ಬೋದು, ಕಾಲಕ್ಕೆ ನಿಮಗೆ ಬೇಕಾಗಿರುವಂಥ ಸಪೋರ್ಟ್ನೆಲ್ಲ ಕೊಡ್ಬೋದು. ಆದರೆ ಕೊನೆಯದಾಗಿ ಒಳ್ಳೆ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಆಹಾರವನ್ನ ತಯಾರಿಕೆ ಮಾಡಿ ಮಕ್ಕಳಿಗೆ ಪ್ರೀತಿಯಿಂದ ಬಡಿಸ್ಬೇಕು ಅಂತಂದ್ರೆ ಅದು ಅಡುಗೆ ಸಿಬ್ಬಂದಿ ಅಂತ ಇದ್ರೆ ಮಾತ್ರ ಸಾಕಾಗಲ್ಲ. ನೀವೆಲ್ಲರೂ ತಾಯಂದ್ರಾದ್ರೆ ಮಾತ್ರ ಆಕ್ಚುಲಿ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ಮನೆಯಲ್ಲಿ ಹೇಗೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ತಾಯಂದ್ರಾಗಿ ಅಡುಗೆ ಬಡಿಸಿ ಪ್ರೀತಿಯಿಂದ ಒಂದು ಹುಟ್ಟಿದಾಗಿಂದ ಕೊನೆಯವರೆಗೆ ಕೂಡ ಆ ಕೆಲಸವನ್ನ ಅವಿರತವಾಗಿ ನಿಸ್ವಾರ್ಥವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು, ಅದೇ ರೀತಿಯಾದ ಪ್ರೀತಿ, ಕಾಳಜಿ, ಮಮಕಾರ ಮತ್ತೆ ಜವಾಬ್ದಾರಿ
ಪ್ರೀತಿಯಿಂದ ನಮ್ಮ ಶಾಲೆಯ ಮಕ್ಕಳು ಕೂಡ ನನ್ನ ಮಕ್ಕಳೇ ಅಂತ ಒಂದು ಯೋಚನೆಯನ್ನ ಇಟ್ಕೊಂಡು ಆ ಒಂದು ಪ್ರೀತಿ ಕಾಳಜಿಯಿಂದ ನೀವೆಲ್ಲರೂ ಕೂಡ ಕೆಲಸ ಮಾಡಿದಾಗ ಮಾತ್ರ ನಾವು ಒಟ್ಟಾಗಿ ನಮ್ಮ ಮಕ್ಕಳನ್ನ ಒಂದು ವಿದ್ಯಾವಂತರಾಗಿ ಆರೋಗ್ಯವಂತರಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಪ್ರತಿ ಸತಿ ಹೇಳುವಾಗಲೂ ಅಷ್ಟೇ ನಮ್ಮ ಮಕ್ಕಳು ಅಂತಾನೆ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಯಾಕಂದ್ರೆ ಸರ್ಕಾರದಲ್ಲಿ ಓದ್ತಾ ಇರುವಂತ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಎಲ್ಲ ಮಕ್ಕಳು ಕೂಡ ನಮ್ಮ ಮಕ್ಕಳೇ ಅನ್ನುವಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇರಬೇಕು. ನಾವು ಎಕ್ಸಾಮ್ ಬರೆಯುವಾಗ ನಮ್ಗೆ ಎಷ್ಟು ಕಾಳಜಿ ಭಯ ಟೆನ್ಷನ್ ಇರುತ್ತೆ, ನಮ್ಮ ಮಕ್ಕಳು ಎಕ್ಸಾಮ್ ಬರೆಯುವಾಗ ನಮಗೆ ಅಷ್ಟೇ ಕಾನ್ಸಂಟ್ರೇಷನ್ ಅಷ್ಟೇ ಕಾಳಜಿ ಅಷ್ಟೇ ಟೆನ್ಷನ್ ಇದ್ದಾಗ ಮಾತ್ರ ಆ ಒಂದು ಯಶಸ್ಸು ನಮಗೆ ಸಿಗುತ್ತೆ. ಇಲ್ಲಾಂದ್ರೆ ಅದನ್ನ ವ್ಯವಹಾರ ಆಗುತ್ತೆ. ಓಕೆ, ನನಗೆ ಸಂಬಳ ಕೊಡ್ತಾ ಇದ್ದಾರೆ, ಗೌರವಧನ ಕೊಡ್ತಾ ಇದ್ದಾರೆ, ನಾನು ಅದಕ್ಕೆ ಏನು ಕೆಲಸ ಮಾಡ್ತೀನಿ ಅಂದ್ರೆ ಆ ಒಂದು ಸೇವೆಗೆ ಸಲ್ಲಿಸ್ತಾ ಇರುವಂತ ಗೌರವಧನ ಇದೆ. ಈ ಸೇವೆಗೆ ಬೆಲೆ ಕಟ್ಟಕ್ಕಾಗಲ್ಲ, ಆದ್ರೆ ಅದಕ್ಕೆ ಗೌರವಧನಯುತವಾಗಿ ಗೌರವವಾಗಿ ಕೊಡ್ತಾ ಇರುವಂಥದ್ದು ಅನ್ನುವಂಥ ಮಾತಿದು. ಹಾಗಾಗಿ ನಿಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಗಿರೀಶ್, ಶಶಿಕಲಾ, ವರಲಕ್ಷ್ಮಿ, ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿ ರಾಘವೇಂದ್ರ, ದೈಹಿಕ ಶಿಕ್ಷಣ ನಿವೃತ್ತಾಧಿಕಾರಿ ಚಿಕ್ಕನಾಗೇಗೌಡರವರು ಹಾಗೂ ಇನ್ನಿತರರಿದ್ದರು. ನೈತಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳುವುದು ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶವಾಗಬೇಕು ಎಂದು ಮಹಾಯೋಗಿ ವೇಮನರು ವಚನದ ಮೂಲಕ ತಿಳಿಸಿದ್ದಾರೆ ಎಂದು ಸಹಾಯಕ ಭಾಷಾಂತರ ಮತ್ತು ಸಂಯೋಜನಾಧಿಕಾರಿ ಡಾ ಆವರೇಕಾಡು ವಿಜಯಕುಮಾರ್ ಅವರು ಹೇಳಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕರ್ನಾಟಕ ಕಲಾಮಂದಿರ ಕಿರುರಂಗಮಂದಿರದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಹಾಯೋಗಿ ವೇಮನರು ಸಮಾಜದ ಅಂಕುಡೊಂಕುಗಳನ್ನು ವಚನಗಳ ಮೂಲಕ ತಿದ್ದಿ ಶ್ರೀಸಾಮಾನ್ಯರಿಗೆ ಬೇರೆಯವರಿಗೆ ದಾರಿದೀಪವಾಗಿದ್ದರು. ವೇಮನ ವಚನಗಳು ಜನಸಾಮಾನ್ಯರಿಗೆ ಹಾಗೂ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮಾರ್ಗದರ್ಶನ ನೀಡಲಿದೆ ಎಂದು ಹೇಳಿದರು. ನೋಡಿ, ಸಾಮಾನ್ಯವಾಗಿ ವೇಮನ ಅಂದ ತಕ್ಷಣ, ಮಹಾಯೋಗಿ ವೇಮನರು ಅಂದ ತಕ್ಷಣ ನಮಗೆ ಕಣ್ಣಿಗೆ ಗೋಚರ ಆಗೋದು ಒಂದು ದಟ್ಟವಾದ ಅರಣ್ಯ. ಆ ಅರಣ್ಯದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಒಬ್ಬರು ಏಕಾಂಗಿಯಾಗಿ ಕುಳಿತಿರ್ತಾರೆ. ಅದೇ ಚಿತ್ರವನ್ನು ನೀವು ನೋಡ್ತಾ ಇದ್ದೀರ. ವೇಮನರು ಅಂದ ತಕ್ಷಣ ಸಾಮಾನ್ಯ ಜನಕ್ಕೆ ಅವರ ಮನಸ್ಸಿಗೆ ಬರುವಂಥದ್ದು, ಕಣ್ಣಿಗೆ ಕಾಣುವಂಥ ಚಿತ್ರ ಅವರು ಅರಣ್ಯದಲ್ಲಿ ಏಕಾಂಗಿಯಾಗಿ ಧ್ಯಾನ ಆ ಒಂದು ಭಂಗಿಯಲ್ಲಿ ಕುಳಿತಿರುವಂಥದ್ದು, ಜೊತೆಗೆ ಧ್ಯಾನಸ್ಥರಾಗಿರುವಂಥ ಚಿತ್ರ ಮಾತ್ರ ನಮಗೆ ಬರ್ತದೆ. ಬೇರೆ ಯಾವ ಚಿತ್ರವನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಪರಿಪೂರ್ಣವಾದ ರೀತಿಯಲ್ಲಿ ನನ್ನ ಸಮಾಜಕ್ಕೆ, ನನ್ನ ಶ್ರೀಸಾಮಾನ್ಯರಿಗೆ ತನ್ನ ಸ್ವಂತ ಜೀವನವನ್ನು ತ್ಯಾಗ ಮಾಡಿ ಬೇರೆಯವರ ಬದುಕಿಗೆ ದೀಪ ಆಗಿರುವಂಥದ್ದು. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಯವರು ಹೇಳಿದರು ಆ ಮಾತನ್ನ, ದೀಪದ ಮಹತ್ವವನ್ನು ಅವರು ಸಾರಿದ್ದಾರೆ ಅಂತ. ದೀಪ, ಜ್ಯೋತಿ, ಜ್ಞಾನಿ ವೇಮನ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಬೆರೆತು ಅವರ ಬಗ್ಗೆ ಒಂದೆರಡು ವಿಷಯಗಳನ್ನ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಮತ್ತೆ ಅವರನ್ನು ನಾವು ಪೂಜಿಸುವ ಈ ಕಾಯಕ ಏನಿದೆ, ಇದು ಪ್ರತಿನಿತ್ಯ ನಡೀಬೇಕಾಗ್ತದೆ. ಇಂಥ ಆದರ್ಶವಾದಿಗಳು, ಇಂಥ ಮಹಾಯೋಗಿಗಳ ಆಶೀರ್ವಾದ ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ, ನಮ್ಮ ಪ್ರಸ್ತುತ ಸಮಾಜದಲ್ಲಿ ತುಂಬ ಅವಶ್ಯಕತೆ ಇದೆ. ನಾವೆಲ್ಲರೂ ಇಂಥವರ ಒಂದು ಮಾರ್ಗದರ್ಶನದಲ್ಲಿ ಮುಂದಾಗೋಣ. ಜೊತೆಗೆ ಅವರುಗಳು ನೀಡಿರುವ ಈ ಒಂದು ಸಿದ್ಧಾಂತಗಳೇನಿವೆ, ಬದುಕಿನ ಮಾರ್ಗಗಳೇನಿದ್ದಾವೆ, ಅವುಗಳನ್ನು ನಾವು ಅನುಸರಿಸ್ತಾ ಹೋಗ್ಬೇಕು ಅಂತ ನನ್ನ ಮಾತನ್ನ ಆರಂಭಿಸ್ತೇನೆ. ಆದ್ಮೇಲೆ ಒಂದು ಮಾತನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ವೇಮನರೇ ಸಾಟಿ. ಅವರನ್ನ ವಿಜೃಂಭಿಸೋದಾಗ್ಲಿ, ಅವರನ್ನ ಮೇಲೆತ್ತರಕ್ಕೆ ನಾವು ತಂದು ಮಾತಾಡ್ತೀವಿ ಅನ್ನೋದಾಗ್ಲಿ, ಇನ್ನೇನಾದ್ರೂ ನೋಡ್ತೀವಿ ಅವ್ರನ್ನ ಮೇಲೆತ್ತರದಲ್ಲಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಇರೋದೇ ಮೇಲಿದ್ದಾರೆ. ಬಹಳ ಉತ್ತುಂಗದಲ್ಲಿರುವಂತಹ ವೇಮನರು ಮಹಾಯೋಗಿಗಳು ಅಂತ ಕರೆಸ್ಕೊಂಡಿದ್ದಾರೆ. ಹಾಗಾಗಿ ವೇಮನರೇ ಸರಿಸಾಟಿ, ಅವರಿಗೆ ಯಾವ ಸರಿಸಾಟಿಗಳು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಹೀಗೆ ಮಹಾಯೋಗಿ ಮತ್ತೆ ಶ್ರೇಷ್ಠ ವಚನಕಾರರು ಅಂತ ನಾವು ಕರೀತೀವಿ, ಸಮಾಜ ಸುಧಾರಕರು, ಸಮಾಜ ಚಿಂತಕರು, ಮಾನವನ ಕುಲದ ಏಳಿಗೆಗೆ ಶ್ರಮಿಸಿದಂಥವರು. ಇಂತಹ ವೇಮನರು ಕೆಲವರು ಇವರನ್ನ ಅರ್ಥ ಮಾಡಿಕೊಳ್ಳೋ ರೀತಿನೇ ಬೇರೆ ಇರ್ತದೆ. ಒಂದು ವಿಷಯ ಜನರಲ್ ಆಗಿ ನಾವು ತಗೊಳ್ಬೇಕು ಅಂದ್ರೆ, ಕನ್ನಡದಲ್ಲಿ ಹೇಗೆ ನಮಗೆ ಸರ್ವಜ್ಞ, ನೀವು ಕನ್ನಡ ಓದೋರ ಸರ್ವಜ್ಞನ ಬಗ್ಗೆ ಹೆಚ್ಚು ತಿಳ್ಕೊಳ್ತಿರೋ, ಅವ್ರ ಬಗ್ಗೆ ಅಧ್ಯಯನ ಮಾಡ್ತಿರೋ, ಅದೇ ರೀತಿ ತಮಿಳಿನಲ್ಲಿ ತಿರುವಳ್ಳುವರು ಹೇಗಿದ್ದಾರೆ, ಹಿಂದಿಯಲ್ಲಿ ಕಬೀರ್ ಹೇಗಿದ್ದಾರೆ, ಮರಾಠಿಯಲ್ಲಿ ಸಂತ ತುಕಾರಾಮ್ ಹೇಗಿದ್ದಾರೆ,
ಇವರೆಲ್ಲರ ಸಾಲುಗಟ್ಟಿನಲ್ಲಿ ಇವರೆಲ್ಲ ಪ್ರಾಂತ್ಯದ ಭಾಷೆಗಳಲ್ಲಿ ಅದೇ ರೀತಿ ತೆಲುಗಿನಲ್ಲಿ ಬಹಳ ದೊಡ್ಡ ದೈತ್ಯ ಪ್ರತಿಭೆ. ಇವತ್ತಿಗೂ ವೇಮನರ ಆ ವಚನಗಳು, ಅವರು ತಿಳಿಸಿದಂಥ ಬದುಕಿನ ಆಶೋತ್ತರಗಳು ಜನರಿಂದ ಜನಗೆ, ಬಾಯಿಯಿಂದ ಬಾಯಿಗೆ, ಮನೆಯಿಂದ ಮನೆಗೆ ಪ್ರಚಾರವನ್ನು ಪಡೆದಿದ್ದಾರೆ. ಎಲ್ಲೂ ಅಲ್ಲಿ ಅವರ ಕಾಲಘಟ್ಟದಲ್ಲಿ ಅವುಗಳನ್ನ ಪುಸ್ತಕ ರೂಪದಲ್ಲಿ ತರುವಂಥ ಕಾರ್ಯವಾಗಲಿ ಅಥವಾ ನಮ್ಮ ಭಿತ್ತಿ ಪತ್ರಗಳು ಕಾಂಪ್ಲೆಕ್ಸ್ ತರ ಮಾಡಿ ಹಂಚುವಂತ ಕೆಲಸ ಆಗಲಿ ಯಾರು ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಜನರಿಂದ ಜನಗೆ ಅವರು ಅದನ್ನ ಕೊಂಡೊಯ್ತು. ಜನರೇ ಅವರು ಆಡಿದಂಥ ನುಡಿಗಳನ್ನ, ನುಡಿಗುತ್ತುಗಳನ್ನ ಸ್ವೀಕರಿಸಿ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಜೊತೆಗೆ ಅವುಗಳನ್ನ ಬೇರೆಯವರಿಗೆ ತಿಳಿಸೋ ಕೆಲಸ ಮಾಡಿದ್ರು. ಇದು ಒಂದು ಶ್ರೇಷ್ಠವಾದ ಕೆಲಸ. ನೋಡಿ, ವಾಮನರು ನಮ್ಮ ವೇಮನರು ಏನು ನುಡಿತಾರೆ, ಅವರು ನುಡಿದಂಥದ್ನ ಜನರೇ ಅನುಸರಿಸಿ ವೇಮನರಿಗೆ ಗೌರವ ಕೊಡ್ತಾ ಹೋಗ್ತಾರೆ ಸಮಾಜದಲ್ಲಿ. ಈ ನೆಲೆಯಲ್ಲಿ ನಾವು ನೋಡಿದ್ರೆ, ನಾವು ಈಗಿನ ಬದುಕು ನಡೆಸುತ್ತಿರುವಂತ ಈ ಸಂಘರ್ಷದ ಜಂಜಾಟದಲ್ಲಿ ಪ್ರಭುತ್ವ, ಪ್ರಾಯೋಗಿಕ ಕೋಮುವಾದ, ಜಾಗತೀಕರಣ, ಪ್ರಾದೇಶಿಕತೆ, ಭಯೋತ್ಪಾದನೆಗಳು ಹೆಚ್ಚಾಗೋಗಿದೆ. ಇವೆಲ್ಲವೂ ನಮ್ಮ ಮಣ್ಣಿನವೇ, ಇವು ನಮ್ಮೊಂದಿಗೆ ಹುಟ್ಟಿದವೆ ಅಂತೇಳಿ ನಮ್ಮ ಮಣ್ಣಿನೊಂದಿಗೆ ಎಲ್ಲ ಬೆರೆತು ಹೋಗ್ಬಿಟ್ಟಿದ್ದಾರೆ. ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಬದುಕಿನಲ್ಲಿ ಒಂದಿಷ್ಟು ಸಮಾಧಾನಕರ ಬದುಕನ್ನ ಅಥವಾ ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಜೀವನ ಸಾಗಿಸಬೇಕು ಅಂದ್ರೆ ಅದಕ್ಕೆ ವೇಮನರ ವಚನಗಳು ಸಾಕ್ಷಿಯಾಗ್ತವೆ. ಈ ನೆಲೆಯಲ್ಲಿ ನಾವು ಅವಲೋಕಿಸ್ತಾ ಹೋದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಇವರ ಎಲ್ಲ ತತ್ವಗಳನ್ನು ನಾವು ಆಧಾರವಾಗಿಸಿಕೊಂಡು ನೋಡ್ತಾ ಹೋಗ್ಬೋದು. ಎಲ್ಲರೂ ಕೆಲಸವನ್ನು ನಿರ್ವಹಿಸಿರುವಂಥದ್ದು, ಎಲ್ಲರೂ ಮಾನವೀಯತೆಯನ್ನು ಸಾರಿರೋದು ಸಮಾಜದ ಒಳಿತಿಗಾಗಿ, ಶ್ರೀಸಾಮಾನ್ಯರ ಬದುಕಿಗಾಗಿ. ಎಲ್ಲರೂ ಒಳ್ಳೆಯದಾಗಬೇಕು, ಉತ್ತಮ ಜೀವನವನ್ನು ನಡೆಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಈ ರೀತಿಯಲ್ಲಿ ಇತಿಹಾಸದಲ್ಲಿ ತಮ್ಮ ತಮ್ಮ ಬದುಕಿನ ಆ ಒಂದು ಕಾಲಘಟ್ಟದಲ್ಲಿ ತಮ್ಮ ತತ್ವಗಳನ್ನ, ಸಿದ್ಧಾಂತಗಳನ್ನ ಪಾಲಿಸಿ ಅಂತ ಹೇಳಿ ಸಮಾಜವನ್ನು ಕಟ್ಟಿ ಒಳ್ಳೆ ಮನುಷ್ಯರಾಗಿ ಬದುಕಿ ಅಂತ ಹೇಳ್ತಾ ಹೋದ್ರು. ಅದರಲ್ಲಿ ವೇಮನರು ಬಹಳ ಪ್ರಮುಖರಾಗಿ ಕಾಣ್ತಾರೆ. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ಅವರು ಮಾತನಾಡಿ, ಮನುಷ್ಯ ಸಮಾಜದ ಒಳಿತಿಗಾಗಿ ಜೀವನ ನಡೆಸಿದರೆ ಜನರಿಗೆ ಶಕ್ತಿಯಾಗಿ ಜನರ ಮನಸ್ಸಿನಲ್ಲಿ ದೈವತ್ವ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಮಹಾಯೋಗಿ ವೇಮನ ಅವರು ಕೂಡ ಸಮಾಜದಲ್ಲಿ ದೈವತ್ವ ಭಾವನೆಯನ್ನು ಬೆಳೆಸಿಕೊಂಡಿದ್ದಾರೆ ಎಂದು ಹೇಳಿದರು. ಮನುಷ್ಯರಾಗಿ ಹುಟ್ಟುತ್ತಾರೆ, ಮನುಷ್ಯರಾಗಿ ಬೆಳೀತಾ ಬೆಳೀತಾ ದೈವತ್ವವನ್ನು ಪಡೀತಾರೆ. ಮನುಷ್ಯರಿಗೆ ಇರತಕ್ಕಂತಹ ಕಟ್ಟುಪಾಡುಗಳನ್ನು ಮೀರಿ ದೈವತ್ವವನ್ನು ಪಡ್ಕೊಂಡು ದೇವರಾಗುವ ಮಟ್ಟಕ್ಕೆ ಅವರು ಬೆಳೀತಾರೆ. ದೇವರಾಗುವುದು ಅಂದ್ರೆ ಏನು? ಆಶೀರ್ವಾದ ಕೊಡೋದಾ ಅಥವಾ ಪ್ರತ್ಯಕ್ಷ ಆಗೋದಾ? ನೀವು ಕೇಳಿದ್ದನ್ನೆಲ್ಲ ದಯಪಾಲಿಸೋ ವರ ಕೊಡೋದಾ? ಅಲ್ಲ. ವರ ಕೊಡೋದು, ಶಾಪ ಕೊಡೋದು ಆ ದೇವರಲ್ಲ. ಇಡೀ ಸಮಾಜಕ್ಕೆ ಬೆಳಕಿನ ರೂಪದಲ್ಲಿ ಯಾರು ಮಾದರಿಯಾಗಿ ಬದುಕ್ತಾರಲ್ಲ. ಈಗ ಒಂದು ದೀಪ ಹಚ್ಚೋದು, ನಾವು ಒಂದು ಉದ್ಘಾಟನೆ ಮಾಡಲಿಕ್ಕೆ ಯಾಕೆ ದೀಪ ಹಚ್ಚೋದು? ನೋಡಿ, ದೀಪಕ್ಕೆ ಜಾತಿ ಇಲ್ಲ, ದೀಪಕ್ಕೆ ಯಾವುದೇ ಅಸ್ಪೃಶ್ಯತೆ ಇಲ್ಲ. ಅದು ಬಡವ ಬಲ್ಲಿದ ಅಂತ ನೋಡಲ್ಲ, ಯಾರೋ ದೊಡ್ಡವನು ಬಂದ ಅಂತೇಳಿ ತಲೆಬಾಗಲ್ಲ, ಯಾರೋ ಚಿಕ್ಕವನು ಬಂದ ಅಂತೇಳಿ ಅದು ಆರೋಗಲ್ಲ. ಅದ್ರ ಕೆಲಸ ಏನು? ಕತ್ತಲೆಯನ್ನು ಹೋಗಲಾಡಿಸೋದು, ಬೆಳಕನ್ನ ಕೊಡೋದು. ಯಾರು ಕತ್ತಲಿನಲ್ಲಿ ಬದುಕನ್ನ ಕಷ್ಟಪಟ್ಟು ನರಳುತ್ತಾ ಇರ್ತಾರೆ ಅಂತವ್ರಿಗೆ ಬೆಳಕನ್ನ ತೋರಿ ಅವರ ಬದುಕನ್ನ ಹಸನಾಗಿಸ್ತಕ್ಕಂಥ ಕೆಲಸವನ್ನ ಬೆಳಕು ಮಾಡುತ್ತೆ. ಅದೇ ರೀತಿಯಲ್ಲಿ ಮನುಷ್ಯರಾಗಿ ಹುಟ್ಟಿದಂಥವರು ತಮ್ಮ ಇರ್ತಕ್ಕಂಥ ಸಮಾಜದ ಇತರ ಯಾರು ಇರ್ತಾರೆ, ಕಡುಬಡವರು ಇರ್ತಾರೆ, ಕತ್ತಲಿನಲ್ಲಿ ಬದುಕ್ತಕ್ಕಂಥವ್ರು ಇರ್ತಾರೆ, ಮೌಢ್ಯದಲ್ಲಿ ಬದುಕವರು ಇರ್ತಾರೆ. ಸೊ ಅವರೆಲ್ಲರನ್ನ ಮೇಲೆತ್ತಕ್ಕಂಥ ಕೆಲಸವನ್ನ ಬೆಳಕಿನ ರೂಪದಲ್ಲಿ, ಯಾವುದೇ ಜಾತಿ, ಮತ, ಧರ್ಮ, ಭೇದ ಭಾವಗಳಿಂದ, ಬಡವ, ಬಲ್ಲಿದ, ಅಸ್ಪೃಶ್ಯತೆ ಏನೂ ಇಲ್ಲದೆ ಎಲ್ಲರಿಗೂ ಸಹ ಬೆಳಕಿನ ರೀತಿಯಲ್ಲಿ ಯಾರು ಸಹಾಯ ಮಾಡ್ತಾರೆ, ಯಾರು ಪ್ರೇರಣೆಯನ್ನು ನೀಡ್ತಾರಲ್ಲ, ಅವರು ದೈವತ್ವವನ್ನು ಪಡೀತಾರೆ. ಸೊ ಅಂತಹ ಒಂದು ಮಹಾನ್ ಶಕ್ತಿ, ಮಹಾನ್ ವ್ಯಕ್ತಿತ್ವ ಅಂತ ಹೇಳಿದ್ರೆ ವೇಮನ ಅವರು. ಸೊ ವೇಮನ ಅವರನ್ನ ನಾವೆಲ್ಲರೂ ಸಹ ಆದರ್ಶಪ್ರಾಯರಾಗಿ ಇಟ್ಕೋಬೇಕು. ಅವರ ಜೀವನ ಚರಿತ್ರೆಯನ್ನು ಓದಿದ್ರೆ ನಿಮಗೆ ಒಂದು ರೀತಿ ಬೆರಗು ಮೂಡುತ್ತೆ. ಅವರಷ್ಟು ಭೋಗ ಜೀವನವನ್ನು ಅನುಭವಿಸಿದವರು ಇರಲ್ಲ. ಆದರೆ ಅವರು ನಂತರದಲ್ಲಿ ಹೇಗೆ ಬದಲಾಗ್ತಾರೆ ಅದು ಮುಖ್ಯ ಆಗುತ್ತೆ. ಹೇಗೆ ಒಬ್ಬ ಮನುಷ್ಯ ತನ್ನ ಅಡೆತಡೆಗಳನ್ನು ನಿವಾರಿಸಿಕೊಂಡು, ನ್ಯೂನತೆಗಳನ್ನು ನಿವಾರಿಸಿಕೊಂಡು ಹೇಗೆ ಒಂದು ಹೆಚ್ಚಿನ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಅಭ್ಯುದಯವನ್ನು ಸಾಧಿಸ್ತಾರೆ, ಅದು ಮಾದರಿಯಾಗುತ್ತೆ. ನನಗೆ ಇನ್ನೊಂದು ವಿಸ್ಮಯ ಅಂತ ಹೇಳಿದ್ರೆ, ವೇಮನ ಅವ್ರನ್ನ ನೆನೆಸ್ಕೊಂಡಾಗ ನಾವು ಹೇಮರೆಡ್ಡಿ ಮಲ್ಲಮ್ಮ ಅವರನ್ನ ನೆನೆಸ್ಕೊಳ್ಳದೆ ಇರಲಿಕ್ಕೆ ಆಗಲ್ಲ. ಒಬ್ಳು ಅತ್ತಿಗೆ ಅವಳು ತನ್ನ ಮೈದುನನಿಗೆ ಹೇಗೆ ದಾರಿದೀಪವಾಗ್ತಾಳೆ, ಇಡೀ ಸಮಾಜಕ್ಕೆ ಆ ಇಡೀ
ಒಂದು ಕುಟುಂಬ ಹೇಗೆ ಮಾದರಿಯಾಗಿ ನಿಲ್ಲುತ್ತೆ ಅದು ಬಹಳ ಮುಖ್ಯ. ಮತ್ತು ಆ ಸಮುದಾಯದಲ್ಲಿ ಇರ್ತಕ್ಕಂಥ ನೀವೆಲ್ಲರೂ ಸಹ ಅವರ ಆದರ್ಶ ಬದುಕನ್ನ ಅನುಸರಿಸಿಕೊಂಡು ಅವರು ಹೇಗೆ ಸಮಾಜಕ್ಕೆ ಬೆಳಕಾಗಿದ್ರು ಅದೇ ರೀತಿ ನೀವು ಸಹ ಈ ಸಮಾಜಕ್ಕೆ ಬೆಳಕಾಗಬೇಕು ಅಂತ ಆಶಿಸ್ತಾ, ಎಲ್ಲ ಮಹನೀಯರು ಇವತ್ತು ಬಂದಿದ್ದೀರಿ. ಇಲ್ಲಿ ಜನಸಂಖ್ಯೆ ಮುಖ್ಯ ಅಲ್ಲ, 10 ಕಟ್ಟುವ ಕಡೆ ಒಂದು ಮುತ್ತು ಕಟ್ಟುವಂತ ಒಂದು ಗಾದೆ ಇದೆ. ನೀವು 10 ಜನ ಬನ್ನಿ, ಆದರೆ ನೀವೆಲ್ಲರೂ ಅವ್ರ ಬಗ್ಗೆ ಅಭಿಮಾನ ಇಟ್ಟು ಬಂದಿದ್ದೀರಿ. ಸೊ ಅದರಿಂದ ಇವತ್ತು ಯಾರ್ಯಾರು ಇಲ್ಲಿ ನೀವು ಹಾಜರಿದ್ದೀರಿ, ನಿಮ್ಮೆಲ್ಲರಿಗೂ ಸಹ ನಾನು ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಹರಿಹರ ಎರೆಹೊಸಹೊಳ್ಳಿಯ ಶ್ರೀ ವೇಮಾನಂದ ಸ್ವಾಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಎಂಡಿ ಸುದರ್ಶನ್, ಗಣ್ಯರಾದ ಪ್ರಭಾಕರ್ ರೆಡ್ಡಿ, ಚೆನ್ನಾರೆಡ್ಡಿ, ಶಾಂತರಾಜು, ಸುರೇಶ್, ಪ್ರಸನ್ನ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಾರ್ಷಿಕ ಘಟಿಕೋತ್ಸವ ಜನವರಿ 31ರಂದು ಬೆಳಿಗ್ಗೆ 11:30ಕ್ಕೆ ನಡೆಯಲಿದ್ದು, ಒಟ್ಟು 41,206 ಅಭ್ಯರ್ಥಿಗಳಿಗೆ ವಿವಿಧ ಪದವಿ ಪ್ರದಾನ ಮಾಡಲಾಗುವುದು. ವಿವಿಯ ಘಟಿಕೋತ್ಸವ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧ್ಯಕ್ಷತೆ ವಹಿಸುವರು. ಕೇಂದ್ರ ಶಿಕ್ಷಣ ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವ ಸುಕಾಂತ ಮಜುಮ್ದಾರ್ ಘಟಿಕೋತ್ಸವ ಭಾಷಣ ಮಾಡುವರು. ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಪಾಲ್ಗೊಳ್ಳುವರು ಎಂದು ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 8 ಗಣ್ಯರಿಗ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಬೆಂಗಳೂರಿನ ಹರ್ಷ ಸಮೂಹ ಸಂಸ್ಥೆ ಅಧ್ಯಕ್ಷ ಎಸ್ ಶಿವಕುಮಾರ್, ತುಮಕೂರಿನ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕ ಮತ್ತು ಕಾರ್ಯದರ್ಶಿ ಸತೀಶ್ ಕುಮಾರ್ ಡಿ ಕೆಗ್ಗೆರೆ, ಮೈಸೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಲಕ್ಷ್ಮಿ, ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಭಾಷ್ಯಂ ಸ್ವಾಮೀಜಿ, ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಕೆಬಿ ಲಿಂಗರಾಜು, ಹಾಸನದ ಜ್ಯೋತಿಷ್ಯ ಶಾಸ್ತ್ರಜ್ಞ ಬಿಎಸ್ ನಾಗಭೂಷಣ ಅಟ್ರಿ, ನಿವೃತ್ತ ಐಎಎಸ್ ಅಧಿಕಾರಿ ಸಿ ಸೋಮಶೇಖರ್, ಬೀದರ್ನ ಐಟಿಐ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಶಿವಶಂಕರ ಟೊಕರೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. 21ನೇ ವಾರ್ಷಿಕ ಘಟಿಕೋತ್ಸವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಡೆಯುವುದಕ್ಕೆ ಮತ್ತು ಇವತ್ತಿನ ದಿವಸ ಪತ್ರಿಕಾ ಪ್ರಕಟಣೆ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೆವು. ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು 21ನೇ ವಾರ್ಷಿಕ ಘಟಿಕೋತ್ಸವವನ್ನು ನಾಳೆ 31-11 ಗಂಟೆಗೆ ಇದೆ. ಅದರಲ್ಲಿ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ 68 PhDಗಳನ್ನು ಮತ್ತು ಚಿನ್ನದ ಪದಕ 65 ಮತ್ತು ಕ್ಯಾಶ್ ಪ್ರೈಸ್ 62 ಮತ್ತು ಗೌರವ ಡಾಕ್ಟರೇಟ್ಗಳನ್ನು 2000 ನಮ್ಮ ಈ ಕಾನ್ವಿಕೇಶನ್ನಲ್ಲಿ 3 ವರ್ಷದ ಕಾನ್ವಿಕೇಶನ್ ಆಗ್ತಾ ಇದೆ. 2013, 14, 14, 15 ಮತ್ತು ಈ ವರ್ಷದ ಪ್ರಸ್ತುತ ವರ್ಷದಲ್ಲಿ 3 ವರ್ಷದ ಕಾನ್ವಿಕೇಶನ್ ಅನ್ನ ನಾವು ಮಾಡ್ತಾ ಇದ್ದೆವು. ಹೀಗಾಗಿ 3 ವರ್ಷದ ಕಾನ್ವಿಕೇಶನ್ನಲ್ಲಿ 2013 ಮತ್ತು 2013, 14, 14, 15 ಆ ವಿದ್ಯಾರ್ಥಿಗಳು ಇನ್ಹೌಸ್ ವಿದ್ಯಾರ್ಥಿಗಳೇ 10 ವರ್ಷದಿಂದ ನಾವು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿಲ್ಲ. ನಮ್ಮ ಸರ್ಕಾರದಿಂದ ಮತ್ತು ಗವರ್ನರ್ದಿಂದ ಎಲ್ಲ UGC ಡಬ್ನಿಂದ ಅಪ್ರೂವಲ್ ಆದಮೇಲೆ 2013, 14, 14, 15 ಇನ್ಹೌಸ್ ವಿದ್ಯಾರ್ಥಿಗಳಿಗೆ 96,000 ವಿದ್ಯಾರ್ಥಿಗಳಿಗೆ ಅದು ಹೆಲ್ಪ್ ಆಗ್ತದೆ. ಇನ್ಹೌಸ್ ಅಂದ್ರೆ ನಮ್ಮ ನೇರವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಪಡೆದಂತಹ ಮಕ್ಕಳಿಗೆ ಮತ್ತು ನಮ್ಮ ಸ್ಟೇಟ್ನಲ್ಲಿ ಪಡೆದಂತಹ ಮಕ್ಕಳಿಗೆ ಇನ್ಹೌಸ್ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಗವರ್ನರ್ದಿಂದ ಅಪ್ರೂವಲ್ ಆಗಿ 2013, 14, 14, 15 ಪೆಂಡಿಂಗ್ ಇದ್ದಂತಹ ಏನು ಕಾನ್ವಿಕೇಶನ್ ಈ ಕಾನ್ವಿಕೇಶನ್ ನಲ್ಲಿ 21ನೇ ಕಾನ್ವಿಕೇಶನ್ ನಲ್ಲಿ 3 ವರ್ಷದ ಕಾನ್ವಿಕೇಶನ್ ಸೇರಿ ಮಾಡ್ತಾ ಇದ್ದೇವೆ. ಅದರಲ್ಲಿ 2020, 13, 14, 14, 15 ಅವು 2 ವರ್ಷ, ಈ ಪ್ರಸ್ತುತ ವರ್ಷ. ಅದರಲ್ಲಿ ನಾವು ಈ ಸಲ ನಮ್ಮ ಗೌರವ ಡಾಕ್ಟರೇಟ್ ಅನ್ನ 8 ಜನರಿಗೆ ಮಾಡ್ತಾ ಇದ್ದೇವೆ. 2013, 14ರಿಂದ 3 ಮೆಂಬರ್ಸ್ಗೆ, 2014, 15ರಲ್ಲಿ 2 ಮತ್ತು 2020 ಪ್ರಸ್ತುತ ವರ್ಷದಲ್ಲಿ 3 ಜನರಿಗೆ. ಅದರಲ್ಲಿ ಗೌರವ ಡಾಕ್ಟರೇಟ್ ಅನ್ನ ಎಸ್ ಶಿವಕುಮಾರ್ ಹರ್ಷ ಸಂಸ್ಥೆ ಬೆಂಗಳೂರು, ಶ್ರೀ ಸತೀಶ್ ಕುಮಾರ್ ಅವರು ತುಮಕೂರದವರು, ಬ್ರಹ್ಮಕುಮಾರಿ ವಿಜಯಲಕ್ಷ್ಮಿ ಅವರಿಗೆ ಮೈಸೂರದವರು, KB ಲಿಂಗರಾಜ್ ಅವರು ಮೈಸೂರು ಸಂಸ್ಥಾನ ಹೆಬ್ಬಾಳಿ ಸಂಸ್ಥಾನ ನಡೆಸ್ತಾ ಇದ್ದಾರೆ, ಮತ್ತು ಭಾಷಂ ಸ್ವಾಮಿ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನದ ಹೆಡ್ ಅವರು, ಶಿವಶಂಕರ್ ಟೋಕ್ರೆ ಅವರು ಬೀದರ್ದವರು, ನಾಗಭೂಷಣ್ ಅತ್ರೆ ಅವರು ಹಾಸನದವರು, ಸೋಮಶೇಖರ್ ಬೆಂಗಳೂರದವರು. ಇವರೆಲ್ಲ ಅವರವರ ಕಾರ್ಯಗಳಿಗೆ ಗೌರವ ಡಾಕ್ಟರೇಟ್ ಅನ್ನ ಈ ಸಲ 8 ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾ ಇದ್ದೇವೆ.
ಅದರ ಜೊತೆಗೆ 2021-22 ಜನವರಿ ಆವರ್ತಿ ಮತ್ತು 2023-24 ಜನವರಿ ಆವರ್ತಿಯ ಮತ್ತು 2013-14 ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು PhD ಟೋಟಲಿ 68 ವಿದ್ಯಾರ್ಥಿಗಳಿಗೆ ನಾವು PhD ಕೊಡು ಮಾಡ್ತಾ ಇದ್ದೇವೆ. ಅದರಲ್ಲಿ 68ರಲ್ಲಿ 36 ವಿದ್ಯಾರ್ಥಿಗಳು 2013, 14, 15 ವಿದ್ಯಾರ್ಥಿಗಳಿಗೆ 36 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಏನು ಇದರಲ್ಲಿ ಒಟ್ಟು ಈ ಸಲ ನಮ್ಮಲ್ಲಿ 30,000 ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿ 30,000 ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳಿಗೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೇವೆ. ಈ ಪ್ರಸ್ತುತ ವರ್ಷದಲ್ಲಿ 10,960 ವಿದ್ಯಾರ್ಥಿಗಳಿಗೆ ಕೊಡೋ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ರೆಗ್ಯುಲರ್ ಬ್ಯಾಚ್ ನಲ್ಲಿ ಫಿಮೇಲ್ ಪರ್ಸೆಂಟೇಜ್ 62%, ಮೇಲ್ ಪರ್ಸೆಂಟ್ 38% ಇದೆ. 2013, 14, 15 ಬ್ಯಾಚ್ ನ ಫಿಮೇಲ್ ಪರ್ಸೆಂಟ್ 59 ಇದೆ ಮತ್ತು ಮೇಲ್ ಪರ್ಸೆಂಟ್ 41 ಇದೆ. ಹಾಗಾಗಿ ಇನ್ನ ಸಂಸ್ಕೃತದಲ್ಲಿ ಅವರು ಒಬ್ರು ಸೀನಿಯರ್ ಸಿಟಿಜನ್ ಅನ್ನ ಕ್ಯಾಶ್ ಪ್ರೈಸ್ ಅನ್ನ ಪಡಿತಾ ಇದ್ದಾರೆ. MA ಇನ್ ಸಂಸ್ಕೃತನಲ್ಲಿ ಕ್ಯಾಶ್ ಪ್ರೈಸ್ ಅನ್ನ ಪಡಿತಾ ಇದ್ದಾರೆ.